ಮುಗಿಲಿಲ್ಲ. ಈ ಹಾಡಿನ ಸನ್ನಿವೇಶ ಅಂತ ಹೇಳಿಬಿಡ್ತೇನೆ, ಅವಾಗ ಇನ್ನೂ ಮಜಾ ಇರುತ್ತೆ ಅಂತ ಹೇಳ್ಬೇಕಂದ್ರೆ, ಶಿವ ಈಶ್ವರ ದೇವರು ಕೈಲಾಸ ರಸದಲ್ಲಿ ಜಪವನ್ನು ಮಾಡಿಕೊಂಡು ಧ್ಯಾನದಲ್ಲಿ ಮುಗಿರ್ತಾರೆ. ಸೊ ಪಾರ್ವತಿ ದೇವಿ ಇಲ್ಲಿ ಶಿವನಿಗಾಗಿ ಕಾಯ್ತಾ ಇದ್ದಾರೆ. 3 ತಿಂಗಳಾದ್ರೂ ಮನೆಗೆ ಬರಲಿಲ್ಲ. ಶಿವ ತಪಸ್ಸಲ್ಲಿ ಮಗುವಿದ್ದಾರೆ, ಹೆಂಡತಿಗೆ ನೆನಪಿಲ್ಲ, ಮಕ್ಕಳ ನೆನಪಿಲ್ಲ ಅನ್ನುವ ತನ್ನ ಬೇದನೆಯನ್ನ ಪಾರ್ವತಿಯ ತಂಗಿ ಅಂತ ಮಾರಿಯಮ್ಮನನ್ನು ಹೇಳ್ತಾರೆ. ಸೊ ಮಾರಿಯಮ್ಮನನ್ನು ಕರೆದು ಪಾರ್ವತಿ ದೇವಿ ತನ್ನ ಅಳವನ್ನ ಹೇಳ್ಕೊಳ್ತಾಳೆ, ತನ್ನ ಬೇಸರವನ್ನ ಹೇಳ್ಕೊಳ್ಳುವಂತಹ ಒಂದು ಸಂದರ್ಭ ಇದು. ಹಟ್ಟಿ ಹಿಡಿಬಾರ್ದ, ಅವರು 4 ವಾರ ಜ್ವರ ಬರಬಾರ್ದ, ನಮ್ಮ ಮನೆಗೆ ಬರ್ತಾ ಇಲ್ಲ, ಅಲ್ಲಿ ಹೋಗಿ ಗಂಗೆಯಿಂದ ಬೇರೆ ತಲೆ ಮೇಲೆ ಎತ್ಕೊಂಡು ಗಂಗೆಯಿಂದ ಬೇರೆ ಕುತ್ಕೊಂಡಿದ್ದಾರೆ, ಅಲ್ಲಿ ನಮ್ಮ ನೆನಪಿಲ್ಲ ಅನ್ನುವಂಥ ಒಂದು ಸನ್ನಿವೇಶ ಜಾನಪದ ಶೈಲಿಯಲ್ಲಿ ಇದೆ. ಸೊ ಮಾರಿಯಮ್ಮನ ಕೈಯಲ್ಲಿ ನನ್ನ ಗಂಡರನ್ನ ವಾಪಸ್ ಮನೆ ಕರ್ಕೊಂಡು ಬಾ ಅನ್ನುವಂಥ ಒಂದು ಸನ್ನಿವೇಶ. ಭಾವನನ್ನು ಭಾವ ಬನ್ನಿ ಅಂತ ಮಾರಿಯಮ್ಮ ದೇವಿ ಮನೆಗೆ ಕರ್ಕೊಂಡು ಬರ್ತಾರೆ. ಸೊ ಇಂತಹ ಒಂದು ಸಂದರ್ಭ ಬಹಳ ಚೆನ್ನಾಗಿ ಜಾನಪದ ಗೀತೆಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನನ್ನ ಜೊತೆ ನೀವು ಹಾಡಬೇಕು. ಅದಕ್ಕಾಗಿ ಈ ಸನ್ನಿವೇಶದಲ್ಲಿ ಬಿಡಿಸಿ ಹೇಳಿದೆ. ಸೊ ನೀವೆಲ್ಲ ಹಾಡಬೇಕು. ಊಟ ಮಾಡುವವರಲ್ಲಿ ಊಟ ಮಾಡ್ತಿದ್ದಾರೆ, ಇಲ್ಲಿ ಕುತ್ಕೊಂಡು ಅವರದ್ದು ನನ್ನ ಜೊತೆ ಚಪ್ಪಾಳೆ ಎತ್ಕೊಂಡು ಈ ಹಾಡನ್ನ ಇನ್ನೂ ಚೆಂದಗೊಳಿಸ್ಬೇಕು. ಸರಿನಾ? ಮಾಡ್ತೀರಾ? ಚಪ್ಪಾಳೆ ಕೊಡೋದಿಲ್ಲ. ಮಾರಿಯಮ್ಮ ಇಲ್ಲೇ ಇದ್ದಾರೆ ನಮ್ಮದು ಬೊಮ್ಮಾಯಿ. ಅವಳಿಗಾಗಿ ಈ ಹಾಡು ನಾವೆಲ್ಲರೂ ಸಾಮೂಹಿಕವಾಗಿ ಹಾಡಿದ್ರೆ ಅವಳಿಗೆ ಬೇಗ ಮುಟ್ಟುತ್ತೆ ಅಂತ. ಅವಳಿಗೆ ಬೇಗ ಮುಟ್ಟುತ್ತೆ, ನಮಗೆ ಬೇಗ ಆಶೀರ್ವಾದ ಸಿಗುತ್ತೆ. ಸಾಮೂಹಿಕವಾಗಿ ಏನು ಕೆಲಸ ಮಾಡ್ತೇವೋ ಅದೆಲ್ಲ ಬೇಗ ನಮಗೆ ಒಲಿಯುತ್ತೆ, ದೇವರು ಒಲಿತಾರೆ. ಸೊ ಹೌದು, ಹೊರಗೆ ಊಟ ಮಾಡೋರು ಕೂಡ ಇಲ್ಲಿ ಒಳಗೆ ಬಂದು ಹಾಡು ಕೇಳ್ಬೋದು. ಒಳಗೆ ಊಟ ಮಾಡ್ಲಿಕ್ಕಿಲ್ಲ. ಸೊ ಅಲ್ಲಿಂದ ನೀವು ಹಾಡಿದ್ರೆ ದೇವಿ ಪ್ರಸನ್ನರಾಗ್ತಾರೆ ಅನ್ನೋ ಒಂದು ಆಶಯ. ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ಮೂಲಕ ಮಾರಿಯಮ್ಮನನ್ನು ಸ್ತುತಿಸಬೇಕು. ನನ್ನ ಜೊತೆ ಉಗೇ ಎನ್ನಿ, ಉಗೇ ಅಂತ ಉಗೇ, ಇದು ಜಾನಪದ ಶಕ್ತಿಗಿದೆ. ಅದರಿಂದ ಉಗೇ ಎನ್ನಿ ಇಲ್ಲಿ ಮಾತ್ರ ಹೇಳ್ತಾರೆ. ಅಲ್ಲಿ ಊಟ ಮಾಡೋರು ಕೂಡ ಊಟದಲ್ಲೇ ಬಿಸಿ ಆಗ್ತಿದ್ದಾರೆ, ಮಕ್ಕಳು ಹಾಕಿದ್ದಾರೆ ಊಟ ಬಂದಿದ್ದು. ಉಗೇ ಎನ್ನಿ. ಥ್ಯಾಂಕ್ ಯು. ಇವಾಗ ನನ್ನ ಜೊತೆ ಹಾಡ್ಬೇಕು. ತಂದನ್ನ ತಾನ ತಂದನಾನ ತಾನ ತಂದನ ಇಲ್ಲಿ ಭಜನಾ ಟೀಮ್ ಇದೆ. ಆವಾಗಲೇ ನಿರ್ವಹಣೆ ಮಾಡೋರು ಹೇಳ್ತಾ ಇದ್ರು, ಭಜನಾ ಟೀಮ್ ಇದೆ, ಭಜನೆಯಿಂದ ತುಂಬಾ ಅದ್ಭುತ ನಡೆದಿದೆ ಇಲ್ಲಿ ಅಂತ. ಸೊ ಆ ಭಜನಾ ಕಾನೂನು ಎಲ್ಲರೂ ಯಾರಿದ್ದೀವಿ ನಮ್ಮ ಜೊತೆ ಜೋರಾಗಿ ನೀವು ಹಾಡಬೇಕು. ಅವರಿಗೆಲ್ಲ ಕೇಳಿದ್ರೆ ನನ್ನ ಜೊತೆ ಹಾಡಿ. ತಂದನ್ನ ತಂದನ್ನ
ಈ ಹಾಡಿಗೆ ನಿಜವಾದ ಎಲ್ರಿಗೂ ಆ ದೇವಿ ಮಾಮಯ್ಯ ಮರಿಯಮ್ಮ ನಮ್ಮೆಲ್ಲರನ್ನ ಕರುಣಿಸಿ ಅಂತ ಕೇಳ್ಕೊಳ್ತೇನೆ. ಚಿಕ್ಕ ಮಗು ನಿಮ್ಮ ಮುಂದೆ ಮಲಗಿದಾರಂತೆ ನೆನ್ಕೊಂಡು ಕರ್ಕೊಂಡಿದ್ದಾರೆ. ಮುಂದೆ ಬಹಳ ದೊಡ್ಡ ಗಾಯಕ ಆಗುವಂತಹ ಎಲ್ಲ ಲಕ್ಷಣಗಳನ್ನು ಹೊಂದಿರುವಂತಹ ಬಾಲಕರಾಗಿದ್ದಾರೆ ಹಾಡಲಿಕ್ಕಿದ್ದಾರೆ. ತಮ್ಮೆಲ್ಲರ ಪ್ರೋತ್ಸಾಹದ ಆಶೀರ್ವಾದ ಈ ಮಗುವಿಗೆ. ಥ್ಯಾಂಕ್ ಯು. ಇನ್ನೊಂದು ಬಾಲ್ಯವಾದ ಮಕ್ಕಳು ಪುಟಾಣಿ ಯಾತ್ರಿಕ ಬೇರೆ ನಮ್ಮ ಇಂಥ ಕಾರ್ಯಕ್ರಮದ ಸಂಪೂರ್ಣ ರೂವಾರಿಲೆ ಇಂಥ ಕೀಬೋರ್ಡ್ ವಾದಕರು ಅಂಚನೆ ಶ್ರೀತ ಸತೀಶ್ ಸುರತ್ಕಲ್ ಮೇರ್ನ ಪುಳ್ಳಿಯ ಪುಣ ಮಗಲ್ನ ಮಗೆ ಯಾತ್ರಿಕ ಬೇರೆ ಪದವಂತರ ಪದಪ ನೋಡ್ಕೊಂಡು ನಿಕ್ಲ ಮಲ್ಲ ತಾಟಿ ಜೋರು ಬರೋಡು ಮಾತೆಲ್ಲರೂ ನಿಗ್ಲ ಮಲ್ಲ ತಾಡಿತ ಮಾನದಿಗೆ ನಿಗ್ಲ ಆಶೀರ್ವಾದ ಈ ಬಾಲಕ್ಕೆ ಬೋರ್ಡು ಅಂಚನೆ ಸ್ಥಳ ಸಾನ್ನಿಧ್ಯ ಆ ಮಹಮ್ಮಾಯಿ ದೇವಿನ ಅನುಗ್ರಹ ಬೋರ್ಡು ಚದಂಬೇನ ಸುರುಟು ಒಂಜಿ ಪದ ನಿಗಲಿಗಾದ ವೇದಿಕೆ ಬಪ್ಪನಾಡುದ ದೇವಿ ದುರ್ಗೆ ಬತ್ತರ ಬ್ರಹ್ಮಲ ತಾಯೇರೊಂದು ದೇವಿ ಬತ್ತರ ಬಪ್ಪನಾಡುದ ದೇವಿ ದುರ್ಗೆ ಬತ್ತರ ಬ್ರಹ್ಮಲ ತಾಯೇರೊಂದು ದೇವಿ ಬತ್ತರ ಮಾತಾ ಜನ್ಮಲ ಕುಳುಲ ಮಾತಾ ಬಂದರೆ ಸೇರ ರತನ ವೈಪುಗ ಬ್ರಹ್ಮ ರತನ ವೈಪುಗ ದೇವಿನ ಸ್ಮರಣೆ ಮಲ್ಪುಗ ರತನ ವೈಪುಗ ಬ್ರಹ್ಮ ರತನ ವೈಪುಗ ದೇವಿನ ಸ್ಮರಣೆ ಮಲ್ಪುಗ ಮುಲ್ಕಿ ಸೇಮೆದ ಬದರೆ ಸೇರದ ಮುಲಿಗೆ ಬೋವಡ ಸಿಂಗಾರ ಮಲ್ಪೆರ ಮುಲ್ಕಿ ಸೇವೆದ ಬದರ ಸೇರದ ಮಲ್ಲಿಗೆ ಬೋವಡ ಸಿಂಗಾರ ಮಲ್ಪೆರ ಕ್ಷಣ ಕೊರಳಂಬ ದುರ್ಗಾಂಬಿಕೆ ಕರಳ ನೀರು ಕಾಪುರೆಂಬ ಜಗದಂಬಿಕೆ ಕ್ಷಣ ಕೊರಳಂಬ ದುರ್ಗಾಂಬಿಕೆ ಕರಳ ನೀರು ಕಾಪುರೆಂಬ ಜಗದಂಬಿಕೆ ಬಪ್ಪನಾಡುದ ದೇವಿ ದುರ್ಗೆ ಬತ್ತರ ಬ್ರಹ್ಮಲ ತಾಯೇರೊಂದು ದೇವಿ ಬತ್ತರ ಬಪ್ಪನಾಡುದ ದೇವಿ ದುರ್ಗೆ ಬತ್ತರ ಬ್ರಹ್ಮಲ ತಾಯೇರೊಂದು ದೇವಿ ಬತ್ತರ ಎಸ್ ಥ್ಯಾಂಕ್ ಯು ಪಂಡಿರ ಬಾಲೆ ಥ್ಯಾಂಕ್ ಯು ಪಂಡ ಮಲ್ಲ ತಾಟಿ ಬಿಟ್ಕ ಮಾತೆಲ್ಲವ್ರ ಅಂಚ ಎಸ್ ಸರಿ ಸುಲ್ಮೇಲೆ ಅಂಚನೆ ಇಂತ ಒಂಜಿ ಪುರ್ಲ ಕಾರ್ಯಕ್ರಮ ವಿಶೇಷವಾದ ನಮ್ಮೊಟ್ಟಿಗೆ ಎಂಗ್ಲ ಪದಪುರ ಪಣ ಪಿರಾವಳಿ ಪಂಚನ ಸಂಗೀತ ಪ್ರತಿಯೊಂದು ಪದ ಲೈವ್ ಆಗಿ ಪಂಚನ ಕಲಾವಿದರು जीवेश्वरा
ಹರಿಸಿದ ಕ್ಷೀರವಾರಿಣಿ ಕನ್ಯೆ ಶ್ರೀಹರಿಯ ವೃಕ್ಷ ಸ್ಥಳದಲ್ಲಿ ನೆಲೆಸಿದ ಮಹಾಮಾಯೆ ನಮೋ ನಮಃ. ಅಷ್ಟಲಕ್ಷ್ಮಿಯರ ಅಗಣಿತ ಗುಣಗಳ ನಾಯಕಿ, ಕಾಪಾಡು ಓ ತಾಯಿ ಈ ಕ್ಷೇತ್ರದ ಮಹಾಮಾಯೆ. ಅಷ್ಟಲಕ್ಷ್ಮಿಯರ
ಮನೆಯೋಳ ಒಟ್ಟಿಗೆ ಸೇರಿ ಭಜಿಸೋಣ ತಾಯ ಕೃಪೆಗೆ ಒಳಗಾಗೋಣ ಮೋಕ್ಷವನ್ನೇ ನಾವು ಪಡೆಯೋಣ ಅಷ್ಟಲಕ್ಷ್ಮಿಯರ ಅಗಣಿತ ಗುಣಗಳ ಕಾಪಾಡು ಕ್ಷೇತ್ರದ ಮಹಾಮಾಯೆ ಅಷ್ಟಲಕ್ಷ್ಮಿಯರ ಸ್ವರೂಪಿಣಿ ಅಗಣಿತ ಗುಣಗಳ ನಾಯಕಿ ಕಾಪಾಡು ಮಾಯಿ ಕ್ಷೇತ್ರದ ಮಹಾಮಾಯಿ ಅಷ್ಟಲಕ್ಷ್ಮಿಯರ ಸ್ವರೂಪಿಣಿ ನಾವು ಯಾವತ್ತು ನಮ್ಮ ಜೀವನದಲ್ಲಿ ನಾವು ನಂಬಿದ ದೈವದ ನಾಮವನ್ನು ಉಚ್ಚರಿಸ್ತೇವೋ ಅವಾಗ ನಮ್ಮ ಹಿಂದಿನ ಪಾಪಕರ್ಮಗಳು ಸಂಚಿತ ಪ್ರಾರಬ್ಧಗಳೆಲ್ಲ ಕರಗಿ ಹೋಗ್ತದಂತೆ. ಹಾಗಾಗಿ ನಮ್ಮ ಜೊತೆ ನೀವು ಕೂಡ ಶ್ರೀದೇವಿಯ ನಾಮಸ್ಮರಣೆಯನ್ನ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮಾಡ್ತೀರಾ? ಶ್ರೀ ಮಹಾಮಾಯಿ ದೇವರ ನಾಮವನ್ನ ಎಲ್ಲರೂ ಒಟ್ಟಿಗೆ ಸೇರಿ ಭಜಿಸೋಣ. ಕಾಪಾಡು ಓ ತಾಯೇ ಕೇಟ್ಲಾಜ ಕ್ಷೇತ್ರದ ಮಹಾಮಾಯೆ, ಕಾಪಾಡು ಓ ತಾಯೇ ಒಂದು ಮಾತಲ್ಲಿ ಕಾಪಾಡು ಓ ತಾಯೇ ಕೇಟ್ರಾಜ ಕ್ಷೇತ್ರದ ಕಾಪಾಡು ಓ ತಾಯೇ. ಇನ್ನು ಜೋರಾಗಿ ನಾವು ಎಷ್ಟು ದೇವಿಯ ನಾಮವನ್ನು ನಾಲಿಗೆಯಲ್ಲಿ ಉಚ್ಚರಿಸ್ತೇವೋ ಅಷ್ಟು ನಮಗೆ ಅವಳು ಭಾಗ್ಯವನ್ನು ತಂದುಕೊಡ್ತಾಳಂತೆ. ಅದು ಅಲ್ಲದೆ ಈ ಶರಣ ನವರಾತ್ರಿಯ ಈ ಪುಣ್ಯ ಕಾಲದಲ್ಲಿ ಶ್ರೀದೇವಿಯ ನಾಮವನ್ನು ಉಚ್ಚರಿಸಿದ್ರೆ ಅದರ ಫಲ 100,000 ಪಟ್ಟು ಆಗ್ತದಂತೆ. ಸೊ ಹಾಗಾಗಿ ಎಲ್ಲರೂ ಒಟ್ಟಿಗೆ ಜೋರಾಗಿ ಕಾಪಾಡು ಓ ತಾಯೇ, ಕಾಪಾಡು ಓ ತಾಯೇ, ಕಾಪಾಡು ಓ ತಾಯೇ ಕಾಪಾಡು ಓ ತಾಯೇ ಕ್ಷೇತ್ರದ ಮಹಾಮಾಯೆ, ಶರಣು ಶರಣು ಓ ತಾಯೇ ಕ್ಷೇತ್ರದ ಮಹಾಮಾಯೆ, ಶರಣು ಶರಣು ಮಹಾಮಾಯೆ ಕ್ಷೇತ್ರದ ಮಹಾಮಾಯೆ, ಶರಣು
ಇಷ್ಟೊತ್ತಿಂದ ಮಾಡ್ತಾ ಇದ್ದೀನಿ 3 ಚರಣ ಆಯ್ತು ಇವಾಗಲೂ ಗೊತ್ತಾಗಲಿಲ್ಲ. ನಾನು ಟೀಚರ್ ಅಂತ ಅನ್ಕೊಳ್ಳಿ, ಇವಾಗಲೂ ಗೊತ್ತಾಗಿಲ್ವಾ ನಾನು ಯಾರು ಅಂತ. ಹೇಳ್ಬಿಡಿ, ನಾನು ಸೌಂಡ್ ಹೇಳ್ಬಿಡಿ, ಸೌಮ್ಯ ಅಲ್ಲ. ನಾನು ಜರ ಕಾರಣ ನಾನು ಕೋಳಿ, ನಾನು ಕೋಳಿ, ನಾನು ಕೋಳಿ. ಊಟ ಇಲ್ಲ ಆಗ್ಲಿಲ್ಲ, ಬರ್ತಾ ಇಲ್ಲ, ವಾಯ್ಸೇ ಬರ್ತಾ ಇಲ್ಲ. ಊಟ ಆಗ್ಲಿಲ್ಲ ಇಲ್ಲಿ. ಊಟ ಆದವ್ರು ಅಲ್ಲಿದ್ರೆ ಅಲ್ಲಂತೇಳಿ ಮಾಡಿದ್ರೆ ಇವರಿಗೆ ಸ್ವಲ್ಪ ಸಪೋರ್ಟ್ ಆಗುತ್ತೆ. ಸ್ವರ ಬರುತ್ತೆ, ಸ್ವರ ಬರಬೇಕು ಸರ್. ನಮ್ಮ ಊರಿದ್ದು ಕಾರ್ಯಕ್ರಮ. ಕಮನ್ ಹೇಳ್ರು, ನಾನು ಕೋಳಿಗೆ. ಕ್ಯಾ ಬಾತ, ಎಂತ ಶುದ್ಧವಾಗಿ ಅರ್ಥ ಮಾಡಿ ಸರ್. ಸುಮ್ಮನೆ ಕೂತ್ಕೊಂಡಿದ್ದಾರೆ, ನಾಚಿಕೆ ಪಡ್ಕೊಂಡು. ನಾನು ಕೋಳಿಗೆ, ನಾನು ಕೋಳಿಗೆ. ಕ್ಯಾ ಬಾತ, ಏನ್ ಶುದ್ಧ ಒಟ್ಟಿಗೆ ಹೇಳೋಣ. ರೆಡಿ? ಏನು ರೆಡಿ ಇಲ್ಲ. ಹಾ ರೆಡಿಯಾ? ಕಮನ್ ಹೇಳ್ರು, ಚಪ್ಪಾಳೆ ಬೇಕು. ನಮ್ಮ ಕಲಾವಿದರಿಗೆ ಏನು ಅದು ಟಾನಿಕ್ ಅಂತಲ್ಲ, ಊಟ ಅಲ್ಲ, ಟಾನಿಕ್ ನಿಮಗೆ ಚಪ್ಪಾಳೆ. ರೆಡಿ? ನಾನು ಕೋಳಿಗೆ ರಂಗ, ನಾನು ಕೋಳಿಗೆ ರಂಗ, ನಾನು ಕೋಳಿಗೆ ರಂಗ, ನಾನು ಕೋಳಿಗೆ ರಂಗ, ನಾನು ಪಿಪ್ಪಾರತಿ ಕೋಯನೋರ ಹೆತ್ತಿ ತಮ್ಮನ ಗಂಡ ಚಿಕ್ಕಮ್ಮ, ನಾನು ಪಿಪ್ಪಾರತಿ ಕೋಯನೋರ ಹೆತ್ತಿ ತಮ್ಮನ ಗಂಡ ಚಿಕ್ಕಮ್ಮ. ನಾನು 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 ಕೋಳಿಗೆ ರಂಗ, ನಾನು ಕೋಳಿಗೆ ರಂಗ, ನಾನು ಕೋಳಿಗೆ ರಂಗ, ನಾನು ಕೋಳಿಗೆ ರಂಗ, ಕೋಳಿಗೆ ರಂಗ, ನಾನು ಕೋಳಿಗೆ ರಂಗ, ನಾನು ಕೋಳಿಗೆ ಹಾಡಿನೊಂದಿಗೆ ಈ ಕಾರ್ಯಕ್ರಮ